ಸೊ ಹೇ ಗೈಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವ್ಲಾಗ್ಗೆ. ಸೊ ಇವತ್ತಿಂದ ನಾನು ಹೊಸದಾಗಿ ಡೈಲಿ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಕರೆಂಟ್ಲಿ ಟೈಮ್ 9:05 ಆಗ್ತಿದೆ. ಸೊ ಇವಾಗ ನಾನು ವ್ಲಾಗ್ ಶುರು ಮಾಡ್ತಿದ್ದೀನಿ. ನಾನು ಇಷ್ಟೊತ್ತು ಇಲ್ಲಿ GST ಗುಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅದೇ GST ರಿಜಿಸ್ಟ್ರೇಷನ್ ಮಾಡ್ತಿದ್ದೆ. ನನ್ನದೊಂದು ಬಿಸ್ನೆಸ್ ಇದೆ ಅಲ್ಲ, ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ಬಿಸ್ನೆಸ್ ಶುರು ಮಾಡೋದಕ್ಕೆ GST ಬೇಕಾಗಿದೆ. ಸೊ ಅದಕ್ಕೆ ನಾನೇ ಇಲ್ಲಿ ವೆಬ್ಸೈಟಲ್ಲೆಲ್ಲ ಹೋಗ್ಬಿಟ್ಟು ಮಾಡ್ತೀನಿ. ಸೊ ಇದೇನು ಅಷ್ಟೊಂದು ಕಾಂಪ್ಲಿಕೇಟೆಡ್ ಪ್ರೊಸೆಸ್ ಅಲ್ಲ, ಇಟ್ಸ್ ಲೈಕ್ ಈಸಿ ಪ್ರೊಸೆಸ್. ಸೊ ಇವಾಗ ಎಲ್ಲ ಸಕ್ಸಸ್ ಆಯಿತು. ಸೊ ಇವಾಗ ನಾನೊಂದು ಆಧಾರ್ ವೆರಿಫಿಕೇಷನ್ ಮಾಡಬೇಕು, ಅದಕ್ಕೋಸ್ಕರ ಕಾಯ್ತಿದ್ದೀನಿ. ಒಂದು 10-15 ನಿಮಿಷ ಆದಮೇಲೆ ಬರುತ್ತೆ ಅನಿಸುತ್ತೆ ಮೇಲಲ್ಲಿ ನನಗೆ. ಸೊ ಅದು ಮಾಡಿದ ತಕ್ಷಣ ಆಗೋಗುತ್ತೆ. ಅದಾದಮೇಲೆ ಒಂದು 2 ವಾರಕ್ಕೆ ನನಗೆ GST ನಂಬರ್ ಸಿಗ್ಬಿಡು, ಹೋಪ್ಫುಲಿ ಸಿಕ್ಕಲಿ ಅಂತ ಅನ್ಕೋತೀನಿ. ಆಮೇಲೆ ನಾನು ಇನ್ನೇನು ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೊತೀನಿ. ಕರೆಂಟ್ಲಿ ಇವಾಗ ನಾನು ಈ ನನ್ನ ಗಾಡಿನ ಸೆಲ್ ಮಾಡೋದಕ್ಕೆ ಹೋಗ್ತಿದ್ದೀನಿ. ಆಚೆ ಬಯರೆಲ್ಲ ಅವ್ರಿಗೆ ಗೊತ್ತಿರೋರು ಗ್ಯಾರೇಜ್ ಅವರು. ನಾನು ಸರಿಗೆ ಬೆಳಿಗ್ಗೆನೇ ಹೇಳ್ದೆ ಕೇಳ್ರಿ, ನಾವು ಓಲಾಗೆ ಕೊಟ್ಬಿಡೋಣ ಮಾತಾಡೋರು ಅವ್ರ ಪಾಪ ಕೇಳ 6, 7, 8 ಮಾತಾಡಿದ್ದೀರಿ. आराम से कर कर सब का दलाई से दे ले जा पेट्रोल में दलाई दे चले ಫೋನ್ ಮಾಡಿದ್ರೆ ಇಸ್ಕೊಂಡು ಫೈನಲ್ ಆಗಿ ನಮ್ಮದು ಗಾಡಿನ ಮಾರಾಗೋಯ್ತು. 212 ಆಕ್ಸಿಸ್ 9,000 ರೂಪಾಯಿಗೆ. ಲಾಗ್ ಮಾಡಕ್ ತಗೊಂಡಿದ್ದೆ ಅಂತ ಹೇಳ್ಬೇಕಲ್ಲ. ಏನು ಬ್ಲಾಗ್ ಮಾಡಕ್ಕೆ ತೊಗೊಂಡಿದ್ದೆ ಗಾಡಿನ? ನಾನು ಅವ್ರೇನೋ ನಮಗೆ ಮೋಸ ಮಾಡ್ತಾರೆ ಅಂತ ಹಿಡಿಯೋದು. ನೀನು ಹೇಳ್ಬೇಕು ಹಿಂಗೆ ಮಾಡ್ತೀನಿ ಅಂತ, ಅವಾಗ ಅವ್ರಿಗೆ ಚೆನ್ನಾಗಲ್ಲ. ಸೊ ಫೈನಲಿ ಗಾಡಿನ ಸೇಲ್ ಮಾಡಿ ಇವಾಗ ಒಳಗೆ ಬಂದೆ ಮನೆಗೆ. ನಾಳೆ ಸ್ವಲ್ಪ ಫಾರ್ಮ್ 24 ಅದು ಇದು ಇದೆ, ಅದೆಲ್ಲ ಮುಗಿಸ್ಬಿಟ್ರೆ ಆಗೋಯ್ತು. ಗಾಡಿ ಕಂಪ್ಲೀಟಾಗಿ ಸೇಲ್ ಆಯಿತು. ಅವ್ರು ಇವಾಗ ಅರೌಂಡ್ ನಮಗೆ ಕಾಸು ಕೊಟ್ಟಿದ್ದಾರೆ, ಇನ್ನು 500 ಬಿಟ್ಟು. ಸೊ ಒಂದು ಗಾಡಿ ಸೇಲ್ ಆಯಿತು. ಈ ಗಾಡಿನ ಏನಕ್ಕೆ ಸೇಲ್ ಮಾಡ್ತಿರೋದಂದರೆ ಬೇರೆ ಗಾಡಿ ತೊಗೊಳ್ತಿದ್ದೀವಿ. ಈ ಗಾಡಿನ ಏನಕ್ಕೆ ಸೇಲ್ ಮಾಡಿದ್ವಿ ಅಂದರೆ ಬೇರೆ ಗಾಡಿ ತೊಗೊಳ್ತಾ ಇದ್ದೀವಿ. ಯಾವುದು ಅಂತ ಇವಾಗಲ್ಲ, ಮುಂದೆ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಇವಾಗ ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಕುಶಾಲ್ ಜೊತೆ ಕಾರಲ್ಲಿ. ಬಾಸ್ ಕಾರ್ ತಂದವನೆ. ಹಿಂದೆ ನೋಡಿ ನನ್ನ ಮಗ ನೋಡು ಹೆಂಗೆ ಮಲ್ಗೋನೆ. ಹೆವಿ ಟ್ರಾಫಿಕ್ ಆಗೋಗಿದೆ ರಾಜನಕುಂಟೆಯಲ್ಲಿ. ಏನು ಮಾಡೋಣ, ಹೆವಿ ಟ್ರಾಫಿಕ್ಕು. ಕಾಯ್ತಾ ಇದ್ದೀನಿ ಅಲ್ಲಿ ಇಷ್ಟು ದೂರ ತನಕ ನೋಡಿದ್ರು ಟ್ರಾಫಿಕ್ ಐತೆ. ಇವಾಗ ಇಲ್ಲಿ ಮಧ್ಯದಲ್ಲಿ ಮುಗಿಸ್ಬೇಕು. ಕುಶಾಲು ಮುಗಿಸ್ತಾನೆ. ಅಕ್ಕ ಓಡಿಸ್ತಾರಂತ ಭಯ ಆಗ್ಬಿಟ್ಟೈತಿ ಮುಂದೆಗಡೆ ಆ ಕಾರಲ್ಲಿ. ಹೆಚ್ಚಾಗುತ್ತೆ ಮಕ್ಕಳು ಫೈನಲಿ ಆಧಾರ್ ಬಂದಿದ್ದೆ. ನೀನು ಫೈನಲಿ ರೋಡಿಗೆ ಬಂದೆ. ಕಷ್ಟ ಪತ್ಕೊಂಡು ರೋಡಿಗೆ ಬಂದರೆ ಇಲ್ಲಿ ನೋಡ್ಬೋದು ಫುಲ್ ಟ್ರಾಫಿಕ್. ನಮ್ಮ ಕಾಲೇಜ್ ತನಕ ಹೋಗೋಕ್ಕೆ ಇನ್ನೂ 15 ನಿಮಿಷ ಬೇಕು ನಮಗೆ. ಸೊ ಫೈನಲಿ ನಾನು ಈಗ ಮನೆಗೆ ಬಂದೆ ಕಾಲೇಜಲ್ಲಿ ಏನೂ ಅಂತ ತುಂಬ ನಡೆದಿಲ್ಲ. ಕಾಲೇಜಲ್ಲಿ ಬಿಟ್ಟು ಬೇರೆ ಎಷ್ಟೊಂದು ನಡೀತು. ಬಟ್ ಎಲ್ಲನೂ ತೋರ್ಸೋಕ್ಕಾಗಲ್ಲ ನಿಮಗೆ, ಅದಕ್ಕೆ ಅದನ್ನೆಲ್ಲ ತೋರಿಸಿಲ್ಲ. ಇವಾಗ ನಾನು ಮನೆಗೆ ರೂಮ್ ಬಂದು ನನ್ನ ಅಕ್ವೇರಿಯಂ ಮುಂದೆ ಕೂತಿದ್ದೀನಿ. ನೀವು ನನ್ನ ಅಕ್ವೇರಿಯಮ್ನ ನೋಡಿದ್ರೆ ಯು ವಿಲ್ ಫೆಲ್ ಇನ್ ಲವ್. ಡೆಫಿನೆಟ್ಲಿ ಐಮ್ ಟೆಲಿಂಗ್ ಯು ವಿಲ್ ಫೆಲ್ ಇನ್ ಲವ್ ವಿತ್ ಮೈ ಅಕ್ವೇರಿಯಮ್. ಸೊ ನಂದು 2 ಅಕ್ವೇರಿಯಮ್ ಇದೆ. ಇದು ನನ್ನ ರೂಮಲ್ಲಿರೋ ಅಕ್ವೇರಿಯಮು. ನಾನು ನಿಮಗೆ ಈ ಅಕ್ವೇರಿಯಮ್ ತೋರಿಸ್ತೀನಿ. ಇದು ಫುಲ್ಲಿ ಕಂಪ್ಲೀಟ್ಲಿ ಪ್ಲ್ಯಾಂಟೆಡ್, ನ್ಯಾಚುರಲ್ ಪ್ಲ್ಯಾಂಟೆಡ್ 3 ಲೀಟರ್ದು ಅಕ್ವೇರಿಯಮು. ಇದರಲ್ಲಿ ಫುಲ್ ಕಪ್ಪಿ ಬಿಟ್ಟಿದ್ದೀನಿ. ಸೊ ಇದನ್ನು ನನ್ನ ಕಪ್ಪಿ ಟ್ಯಾಂಕ್ ಅಂತೀನಿ. ಸೊ ತೋರಿಸ್ತೀನಿ ನೋಡಿ.
ಸೊ ನೋಡಿದ್ರಲ್ಲ, ಇದು ನಂದು ಕಂಪ್ಲೀಟ್ಲಿ ಪ್ಲ್ಯಾಂಟೆಡ್ ನ್ಯಾಚುರಲ್ ಅಕ್ವೇರಿಯಮ್. ಸೊ ಈ ಅಕ್ವೇರಿಯಮಲ್ಲಿ ಕಂಪ್ಲೀಟಾಗಿ ಏನೇನಿದೆ ಅಂದರೆ ಡ್ರಿಫ್ಟ್ ವುಡ್ ಇದೆ, ಅಲ್ಲಿ ನ್ಯಾಚುರಲ್ ಇದನ್ನೇನಂತಾರೆ ಗ್ರಾವೆಲ್ಸ್ ಇದೆ, ಆಮೇಲೆ ಕಪಿ ಗ್ರಾಸ್, ಆಮೇಲೆ ಇದೊಂದು ಪ್ಲ್ಯಾಂಟ್ ಇದೆ, ಆಮೇಲೆ ಇಲ್ಲಿ ಸ್ಪಾಂಜ್ ಫಿಲ್ಟರ್, ಆಮೇಲೆ ಅಕ್ವೇರಿಯಮ್ಗೆ ಏನು ಬೇಕೋ ಅದು ಏರಿದೆ. ಸೊ ಇಲ್ಲಿ ಈ ಥರ ಸಿಸ್ಟಮ್ ಮಾಡಿದ್ದೀನಿ. ಸೊ ಕೆಳಗೆ ನೋಡಿದ್ರೆ ನಿಮಗೆ ಇದು ಏರ್ ಪ್ಯೂರಿಫೈರ್ ಅಂತೀನಿ. ಸೊ ಇದು ಏನಂತಾರೆ, ಇದನ್ನು ಏರ್ ಪಂಪ್ ಇದು. ಸೊ ಇದು AC to DC ಕನ್ವರ್ಟರು. ಈ ಕನ್ವರ್ಟರ್ ಹಾಕ್ಬಿಟ್ಟು ನಾನೇ ಒಳಗಡೆ ಈ ಥರ ಸೆಟಪ್ ಮಾಡಿದ್ದೀನಿ ಲೈಟಿಂದು. ಸೊ ಮೇಲ್ಗಡೆ ನೋಡ್ಬೋದು ಹೇಗಿದೆ ಅಂತ. ಇಟ್ಸ್ ಲೈಕ್ ಕಂಪ್ಲೀಟ್ಲಿ ನಾವೇ ಬಿಲ್ಡ್ ಮಾಡಿರೋದು ಫ್ರಮ್ ಸ್ಕ್ರ್ಯಾಚಿಂದ. ಈ ಅಕ್ವೇರಿಯಮ್ ಒಂದು ನಾವು ತಂದಿದ್ದು ಬಿಟ್ಟರೆ ಇನ್ನೆಲ್ಲನೂ ನಾನು ಆಮೇಲೆ ನಮ್ಮ ಫ್ರೆಂಡ್ ಒಬ್ಬ ಇದ್ದಾನೆ ಮನೋಜ್ ಅಂತ, ನಾವಿಬ್ಬರು ಸೇರಿಕೊಂಡು ಇದನ್ನು ಬಿಲ್ಡ್ ಮಾಡಿದ್ದು. ಸೊ ಇದ್ರಲ್ಲಿ ಕರೆಂಟ್ಲಿ 5 ಅಡಲ್ಟ್ ಕಪ್ಪಿದೆ, 5 ದೊಡ್ಡ ಕಪ್ಪಿ ಇದೆ. ಅದರಲ್ಲಿ ಇದು ಬ್ರೀಡಿಂಗ್ ಆಗಿತ್ತು. ಆವಾಗ ಇದರಲ್ಲಿ ಮರಿ ಕಾಣಿಸೋದು ತೋರಿಸ್ತೀನಿ. 7 ಮರಿ ಹಾಕಿತ್ತು ಕಪ್ಪಿ. ಸೊ ಇವಾಗ ಒಂದೇ ಒಂದು ಮರಿ ಉಳಿದಿದೆ, ಇನ್ನು 6 ಮರಿಗಳು ಸತ್ತೋಗಿದೆ, 1 ಮರಿ ಉಳಿದಿದೆ. ಸೊ ಅದು ಓಡಾಡ್ತಿದ್ರೆ ಕಾಣಿಸೋದು ನಿಮಗೆ ತೋರಿಸ್ತೀನಿ. ಇವತ್ತಿನ ಡೇ ಅಂತೂ ನಂದು ಚುಮೇಶ್ವರಿ, ಇವತ್ತಿನ ಡೇ ವಾಸ್ ಸೋ ಗುಡ್. ನಾವು ಮಸ್ತಾಗಿ ಎಂಜಾಯ್ ಮಾಡಿದ್ವಿ ಕಾಲೇಜಲ್ಲಿ. ಆಮೇಲೆ ಆ ಸೈಡ್ ಎಲ್ಲೆಲ್ಲ ಹೋಗಿದ್ವಿ, ನಾನು ಕುಶಾಲ್ ಕಾರ್ತಂದಿದ್ದ. ಸೊ ವಿ ಎಂಜಾಯ್ಡ್ ಲಾಟ್ ಆ್ಯಂಡ್ ಹೋಪ್ಫುಲಿ ನಿಮ್ಮದೇನೋ ಚೆನ್ನಾಗಿತ್ತು ಅಂದ್ಕೊತೀನಿ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಇದೊಂದು ಫಸ್ಟ್ ವ್ಲಾಗ್ ಅಷ್ಟೊಂದು ಏನೂ ಇರಲಿಲ್ಲ, ಏನೇನಿತ್ತು ಅದೆಲ್ಲ ತೋರಿಸಿದ್ದೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ಟುಮಾರೋ. ಅಂಟಿಲ್ ದೆನ್, ಬಾಯ್ ಬಾಯ್.